ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ನಾರಾವಿ ಕಾರ್ಕಳ ರೂಟಲ್ಲಿ ನಮಗೆ ಸಿಗುವಂತಹ ಈ ನಾರಾವಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಇದ್ದೇನೆ. ಈ ಬಸ್ ಸ್ಟ್ಯಾಂಡಿನ ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿಯವರೇ ನಮ್ಮ ನಾರಾವಿಯವರೇ ಜರ್ಮನಿಗೆ ಹೋಗಿ ಅಲ್ಲಿ ಕಲಿತು ಅಲ್ಲಿ ಉದ್ಯೋಗವನ್ನು ಪಡೆದು ಅಲ್ಲಿ ಇರುವಂತಹ ಒಂದು ಈ ಬಸ್ ಸ್ಟ್ಯಾಂಡ್ ಅಂತ ಹೇಳಿದರೆ ಬಸ್ಸು ನಿಲ್ದಾಣದ ಶೈಲಿಯನ್ನು ನಮ್ಮ ಭಾರತದಲ್ಲಿ ನಮ್ಮ ನಾರಾವಿಯಲ್ಲಿ ಇದೇ ರೀತಿ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳಿ ಕನಸನ್ನು ಹೊತ್ತುಕೊಂಡು ಬಂದು ನಮ್ಮ ನಾರಾವಿಯಲ್ಲಿ ಅಂಥದೇ ಒಂದು ಜರ್ಮನ್ ವಿನ್ಯಾಸದಲ್ಲಿ ಒಂದು ಬಸ್ ಸ್ಟ್ಯಾಂಡನ್ನು ಮಾಡಿದ್ದಾರೆ. ಬನ್ನಿ ಈ ಒಂದು ಬಸ್ ಸ್ಟ್ಯಾಂಡಿನ ಕುರಿತಾಗಿ. ನಮಸ್ಕಾರ. ನಮಸ್ಕಾರ. ಓಕೆ, ನನ್ನ ಹೆಸರು ಬಿ ನರೇಶ್ ಹಾಜಿರಿ ಅಂತ. ನನ್ನ ಅಧಿಕಾರಿ ಮಿತ್ರವತಿ ಅಮ್ಮನವರ ಮಕ್ಕಳು. ನಾವು ಒಟ್ಟಿಗೆ 10 ಮಂದಿ ಮಕ್ಕಳಿದ್ದೇವೆ. 8 ಗಂಡು 2 ಹೆಣ್ಣು. ಓಕೆ, ಹಾಗೆ ಎಲ್ಲರೂ ಸೇರಿಕೊಂಡು ಮಾಡಿದ್ದು. ಜರ್ಮನಿಗೆ ಹೋದವರು ನಮ್ಮ ಅಣ್ಣನ ಮಗಳು ಮತ್ತೆ ಮಗಳ ಗಂಡ ಜರ್ಮನಿಯಲ್ಲಿ ಇರುವುದು. ಅಲ್ಲಿ ಅವರು ಅವರ ಹೆಸರು ಸಮ್ಯ. ಹಾಗೆ ಅಲ್ಲಿಗೆ ನಮ್ಮ ಅಣ್ಣ ಹೋಗಿದ್ರು. ಹೋದ್ರೆ ಒಂದು 3 ತಿಂಗಳು ನಿಲ್ತಾರಲ್ಲ, ಅಲ್ಲಿದೆಲ್ಲ ನೋಡಿ ಬಂದು ನನ್ನ ಹತ್ರ ಹೇಳಿದ್ರು ಹೀಗೆ ಒಂದು ಮಾಡುವನ ಅಂತ. ಸರ್, ನಿಮ್ಮ ಅಣ್ಣನ ಹೆಸರು? ಬಿ ನಿರಂಜನ್ ಅಜ್ರಿ ಅಂತ. ಬಿ ನಿರಂಜನ್ ಅಜ್ರಿ. ಅವರು ಇಲ್ಲಿಂದ ಜರ್ಮನಿಗೆ ಮಗಳ ಮನೆಗೆ ಹೋದದ್ದು. ಓಕೆ, ಅವರು ಅಲ್ಲಿ ಜರ್ಮನಿಯಲ್ಲಿ ಇದ್ದಾಗ ಇಂತಹ ಒಂದು ಬಸ್ ಸ್ಟ್ಯಾಂಡ್ ಅನ್ನು ನೋಡಿದ್ದಾರೆ ಅಲ್ಲಿ. ಹೌದು, ಅಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿ ಬಹಳ ಖುಷಿ ಆಯ್ತು ಅವನಿಗೆ. ಬಂದವನೇ ನನ್ನ ಹತ್ರ ಹೇಳಿದ ಇಲ್ಲಿ ಹೀಗೆ ಮಾಡುವ ಮಾರೆ ಅಂತ. ಮತ್ತೆ ಇಲ್ಲಿ ನಿಮ್ಮ ಜಾಗ ಸರಿ ಇರಲಿಲ್ಲ, ದೊಡ್ಡ ಹೊಂಡ ಇತ್ತು, ಇಲ್ಲಿ ನೀರು ಹೋಗುವ ದೊಡ್ಡ ಕಣಿ ಎಲ್ಲ ಇತ್ತು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಅಂಡರ್ಗ್ರೌಂಡ್ ಪೈಪ್ ಹಾಕಿ ಎಲ್ಲ ಲೆವೆಲ್ ಮಾಡಿ ಇದು ಮಾಡಿದ್ದಿಲ್ಲ. ಸರ್, ಈಗ ಈ ಒಂದು ಬಸ್ ಸ್ಟ್ಯಾಂಡ್ ಈ ಸ್ಟ್ರಕ್ಚರ್ ಇಲ್ಲಿ ಬಿಲ್ಡ್ ಆಗ್ಬೇಕಾದ್ರೆ ಇದಕ್ಕೊಂದು ಎಷ್ಟು ಖರ್ಚು ವೆಚ್ಚ ಆಗಿರ್ಬೋದು ಗೊತ್ತುಂಟಾ? ಟೋಟಲಿ 18 ಲ್ಯಾಕ್. 18 ಲಕ್ಷ. 2018ರಲ್ಲಿ ಉದ್ಘಾಟನೆ ಆದಂತಹ ಒಂದು ಕಟ್ಟಡ ಇದು. ಸೇರಿಸಿ ಹೇಳಿದೆ. ಇದು ಇಲ್ಲಿದ್ದು ಕೆಲಸ ಎಲ್ಲ ಅಂಡರ್ಗ್ರೌಂಡ್ ಪೈಪ್ ಮತ್ತೆ ಇದಕ್ಕೆ ಕಂಡಾಬಟ್ಟೆ ಮಣ್ಣು ತುಂಬಿಸ್ಲಿಕ್ಕೆ ಸಿಕ್ಕಿದೆ. 18 ಲಕ್ಷ ಆಗಿದೆ. ಅಂದ್ರೆ ಮತ್ತೆ ಫಂಕ್ಷನ್ ಕೂಡ. ನಾನು ಅವತ್ತು ಒಂದು ದಿವಸ ಇಲ್ಲಿ ಫಂಕ್ಷನ್ ಮಾಡಿದ್ದೆವು. 1000 ಜನದ ಊಟದ ವ್ಯವಸ್ಥೆ, ಅವರಿಗೆ ಬೆಳಿಗ್ಗೆ ಟಿಫಿನ್ ಎಲ್ಲ ಇತ್ತು. ಹಾಗೆ ಟೋಟಲ್ ಇನ್ನೊಂದು ಇದರದ್ದು ಒಂದು ಸ್ವಚ್ಛತೆ ನಿರ್ವಹಣೆ ಅಂದ್ರೆ ಇದನ್ನೀಗ ಬಸ್ ಸ್ಟ್ಯಾಂಡ್ ಮಾಡುದು ಸುಲಭ ಅಲ್ಲ ಸರ್. ಸಾರ್ವಜನಿಕರಿಂದ ಇದನ್ನು ಒಂದು ಸ್ವಚ್ಛತೆಯನ್ನು ಕೂಡ ನಾವಿಲ್ಲಿ ಒಂದು ನಿರ್ವಹಿಸಬೇಕಾಗ್ತದೆ. ನೀವು ಇದು ಸ್ವಚ್ಛತೆಯನ್ನು ಹೇಗೆ ನಿರ್ವಹಿಸ್ತೀರಿ? ನಾನೇ ಬೆಳಿಗ್ಗೆ ಬಂದೊಮ್ಮೆ ಮಾಡುದು, ಸುರಿಗೆ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೇವೆ. ಮತ್ತೆ ಆಗುದಿಲ್ಲ ಅಂದ್ರೆ ಜನಗಳ ಇದು ಸಹಕಾರ ಸಿಗುದಿಲ್ಲ. ಏನಿಲ್ಲ, ನೀವು ಹೇಳಿದ್ರೆ ನಂಬಿಕಿಲ್ಲ. ನಿಮ್ಮ ಏನಾದ್ರು ತಿನ್ನೋದು ಶೋಕೇಸ್ ಎಡೆಗೆ ಸಿಕ್ಸುದು, ನಿಮ್ಮ ಕೆಸರಿದ್ರೆ ಅಲ್ಲೇ ಬಂದೆಲ್ಲ ಇದು ಮಾಡುದು, ಸಾಕಾಗ್ತದೆ. ಈಗ ಬೆಳಿಗ್ಗೆ ಕಸ ಇದಾಗ್ತದೆ ಅಷ್ಟೇ, ಮತ್ತೆ ನೀರು ಹಾಕಿ ಇದೆಲ್ಲ ಮಾಡುವ ಇದಿಲ್ಲ ಅಂತ ಹೇಳಿದ್ರೆ. ಇಷ್ಟೊಂದು ಒಳ್ಳೆಯ ಸುಸಜ್ಜಿತವಾದ ಜರ್ಮನ್ ಶೈಲಿಯ ಒಂದು ಬಸ್ ಸ್ಟ್ಯಾಂಡ್, ಈ ಬಸ್ ನಿಲ್ದಾಣವನ್ನು ಮಾಡಿದ್ರು. ಯಾಕಂದ್ರೆ ಯಾವುದು ಇಂಡಿಯಾದಲ್ಲಿ ಇದಿಲ್ಲ, ಜನಗಳಿಗೆ ಜವಾಬ್ದಾರಿ ಇಲ್ಲ. ಅಂದ್ರೆ ಹೀಗೆ ಅಂದ ಕೂಡಲೇ ಇದು ಸರ್ಕಾರದ ಸ್ವತ್ತು ಅಂತೇಳಿ ಅವ್ರ ತಲೆ. ನಾವು ಬಂದು ಹೇಳ್ಬೇಕು, ಸರ್ಕಾರ ಎಲ್ಲ ಮಾರಿ ಸ್ವಲ್ಪ ಜಾಗ್ರತೆ ಮಾಡಿ. ಇದು ಪ್ರೈವೇಟ್ ಅಂದ್ರೆ ಸರ್ಕಾರ ಅಂದ್ರೆ ನಮ್ಮದೇ, ಅದು ಬೇಕಾಬಿಟ್ಟಿ ನಮ್ಮ ಇದ್ರಲ್ಲಿ ಮಾಡಿದ್ದಾರೆ ಅಂತ ಆ ತರದ ಒಂದು ಮೆಂಟಾಲಿಟಿ ಜನಗಳಿಗೆ. ನಮ್ಮ ಹಣದಿಂದಲೇ ಮಾಡಿದಂತಹ ಒಂದು. ಮತ್ತೆ ಅವರವರೇ ಮತ್ತೆ ಇದು ಸರ್ಕಾರ ಅಲ್ಲ ಅಂತ ಮಾರಿ, ಇದು ಪ್ರೈವೇಟ್ ಅಂತ, ಸ್ವಲ್ಪ ಜಾಗ್ರತೆ ಮಾಡು ಈಗ ಅವರವರೇ ಇದು ಮಾಡ್ಕೊಳ್ತಾರೆ ಹಾಗೆ. ಈಗ ಈ ತುಂಬಾ ಇಲ್ಲಿ ಧರ್ಮಸ್ಥಳ ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗುವ ರಸ್ತೆ ಸರ್ ಇದು. ಹೌದು ಅಲ್ವಾ? ತುಂಬಾ ಟೂರಿಸ್ಟ್ ವೆಹಿಕಲ್ ಎಲ್ಲ ಹೋಗ್ತಾ ಇರ್ತದೆ. ನೀವು ಹೇಳಿದ್ರೆ ನಂಬ್ಲಿಕ್ಕಿಲ್ಲ. ಫಸ್ಟಿಗೆ 3-4 ಬಸ್ ನಿಲ್ಲುದು ರಾತ್ರಿ ಇಲ್ಲೆಲ್ಲ ಮಲಗಿ ಬೆಳಿಗ್ಗೆ ಎದ್ದು ಹೋಗುದು, ಅಷ್ಟು ಇದಿರ್ತದೆ. ನೀರಿನ ವ್ಯವಸ್ಥೆ ಉಂಟು, ನಿಮ್ಮ ಯಾವುದಕ್ಕೂ ತೊಂದರೆ ಇಲ್ಲ, ಗುಡ್ಡೆ ಉಂಟು ಹೇಳಿದ್ದು ನಾನು. ಎಲ್ಲ ನಮ್ಮಿಂದ ಏನಿದಿಲ್ಲ, ನಾವು ಕಟ್ಟಿದ್ದೇ ಜನಗಳಿಗೋಸ್ಕರ. ಅದೇ ಗಲೀಜು ಮಾತ್ರ ಮಾಡಬೇಕು. ಸ್ವಚ್ಛ ಭಾರತ ನಮ್ಮ ಉದ್ದೇಶ ಮೇನ್ ಅದೇ. ಮೋದಿ ಅವರ ಸ್ವಚ್ಛ ಭಾರತ ಅಂತ. ಇದರ ಫುಲ್ಲು ಬ್ಯಾಂಗ್ಳೂರಿಂದ ಇವರನ್ನು ತರ್ತಿ ಎಲ್ಲ ಶೂಟಿಂಗ್ ಮಾಡಿ ಮೋದಿ ಅವರಿಗೆಲ್ಲ ಕಳಿಸಿದೆ ನಾವು. ಬ್ಯಾಂಗ್ಳೂರಿಂದ ಇದು ಬಂದಿತ್ತು ಖಂಡಿತ ಎಲ್ಲ. ಅದು ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಉಂಟು ಈಗ ಕೂಡ. ಸರ್, ಕೊನೆಯದಾಗಿ ನೀವು ಒಂದು ನಮ್ಮ ಜನರಲ್ಲಿ ಏನೊಂದು ವಿನಂತಿ ಮಾಡ್ಕೊಳ್ಬೇಕಂತಿದ್ದೀರಿ ಈ ಒಂದು ಬಸ್ ಸ್ಟ್ಯಾಂಡ್ ಸ್ವಚ್ಛತೆಯ ಕುರಿತಾಗಿ? ಅದೇ ಅವ್ರದ್ದೇ ಅಂತ ಎಣಿಸಿ ಜಾಗ್ರತೆ ಮಾಡಬೇಕು. ನಾವು ನೀರಿನ ವ್ಯವಸ್ಥೆ ಹಗಲು ರಾತ್ರಿ ಕೋಲ್ಡ್ ವಾಟರ್ ಕೊಡುದು. ನನ್ನ ಬಾವಿಯ ನೀರು, ಬೋರು ನೀರಲ್ಲ, ಬಾವಿಯ ನೀರು
ಈಗ ಪೇಟೆಯಲ್ಲಿ ಕೆಲವರು ಇದ್ದಾರೆ, ನೀರಿಗೋಸ್ಕರ ಬಾಟ್ಲಿ ಇಟ್ಕೊಂಡು ಇಲ್ಲಿ ಬರ್ತಾರೆ, ಇದ್ರ ನೀರು ಕುಡ್ದಷ್ಟು ಯಾವ ನೀರು ಆಗುದಿಲ್ಲ ಮಾರ್ರೆ ಅಂತ. ಅದೆಲ್ಲ ಬೋರಿನ ನೀರಲ್ಲ, ಈಗ ಬೋರಿನ ನೀರು ಟೇಸ್ಟ್ ಇಲ್ಲ. ಇದು ನನ್ನ ಬಾವಿಯ ನೀರು, 24 ಗಂಟೆ ಉಂಟು. ಅದು ಕೂಡ ಕೋಲ್ಡು. ಈಗ ಬಿಸಿಲು ಜೋರಿದ್ರೆ ಕೋಲ್ಡ್ ಮಾಡುದು, ಮಳೆಗಾಲದಲ್ಲಿ ಕೋಲ್ಡ್ ಮಾಡುದಿಲ್ಲ. ಅಂದ್ರೆ ಜನಗಳೇ ಹೇಳ್ತಾರೆ ಕೋಲ್ಡ್ ಮಾಡೋದು ಬೇಡ ಮಾರ್ರೆ, ಕುಡಿಯೋದ್ಲಿಕ್ಕೆ ಆಗುದಿಲ್ಲ ಮಳೆಗಾಲದಲ್ಲಿ ಅಂತ. ಹಾಗೆ ವೀಕ್ಷಕರೇ, ನಮ್ಮ ನಾರಾವಿ ಬಸ್ ಸ್ಟ್ಯಾಂಡ್ ಜರ್ಮನ್ ಶೈಲಿಯಲ್ಲಿ ವಿನ್ಯಾಸಗೊಂಡಂತಹ ನಿರಂಜನ್ ಅಜ್ರಿ ಮತ್ತು ಬಿ ನರೇಶ್ ಅಜ್ರಿ ಅವರು ತಮ್ಮದೇ ಒಂದು ಸ್ಥಳದಲ್ಲಿ ಜಾಗದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಒಂದು ಬಸ್ ನಿಲ್ದಾಣವನ್ನು ಇಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ನಾವು ಇಲ್ಲಿ ಅವರದೊಂದು ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ, ಇಷ್ಟು ಒಂದು ಸುಸಜ್ಜಿತವಾದ ಒಂದು ಬಸ್ ನಿಲ್ದಾಣವನ್ನು ಸಾರ್ವಜನಿಕರು ತಮ್ಮದೇ ಒಂದು ಸ್ವತ್ತಿನ ಹಾಗೆ, ನಿಮ್ಮದೇ ಒಂದು ಮನೆಯಲ್ಲಿ ನೀವು ಹೇಗೆ ಇಟ್ಕೊಳ್ತೀರಿ ಹಾಗೆ ಈ ಒಂದು ಬಸ್ ನಿಲ್ದಾಣವನ್ನ ಸ್ವಚ್ಛವಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು. ಇಲ್ಲಿ ಯಾವುದೋ ಒಂದು ಕಸಕಡ್ಡಿಗಳನ್ನು ಬಿಸಾಡುವುದಾಗ್ಲಿ, ನೀರನ್ನು ವಿಶೇಷವಾಗಿ ಹಿತಮಿತವಾಗಿ ಬಳಸಬೇಕು ಅಂತ ಹೇಳಿ ಅವರದೊಂದು ಕಳಕಳಿಯ ವಿನಂತಿ ಕೂಡ ಇದೆ. ನಾವು ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ ಮುಖ್ಯವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಡಸ್ಟ್ಬಿನ್ನಿಗೆ ಹಾಕಿ, ನೀರಿನ ಬೇಸಿಗೆಗಾಲದಲ್ಲಿ ಕುಡಿಲಿಕ್ಕೆ ನೀರೆಲ್ಲ ತೊಂದರೆ ಆಗಬಾರ್ದು ಅಂತ ಮಾಡಿದ್ದೇವೆ. ಅದನ್ನು ಸಾರ್ವಜನಿಕರು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕಂತ ನಮ್ಮ ವಿನಂತಿ. ಇಷ್ಟೊತ್ತು ನಮಗೆ ಬಿ ನರೇಶ್ ಅಜ್ರೆ ಅವರು ಈ ಬಸ್ ಸ್ಟ್ಯಾಂಡಿನ ಕುರಿತಾಗಿ ಅವರಿಗಿರುವಂತಹ ಕಾಳಜಿಯನ್ನ ಮತ್ತು ಸಾರ್ವಜನಿಕರಿಗೆ ಅವರೊಂದು ಹೇಳಿದಂತ ಕಿವಿ ಮಾತು, ಸ್ವಚ್ಛತೆಯನ್ನ ಕಾಪಾಡಿ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ